ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಡೈರೆಕ್ಟಾಗಿ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೊರಡೋಣವಾ? ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಉಡುಪಿ ಕೃಷ್ಣನ ದರ್ಶನ ಮಾಡಬೇಕು ಅನ್ನೋದು ನನ್ನ ಹಲವು ವರ್ಷಗಳ ಕನಸು. ಅದು ಇವತ್ತು ಪೂರ್ಣಗೊಳ್ತಾ ಇದೆ. ಉಡುಪಿ ಟ್ರಾವೆಲ್ನ ಉದ್ದೇಶ ಕೃಷ್ಣನ ಭೇಟಿ ಮಾತ್ರ ಅಲ್ಲ, ಕೋಟಿ ಗೀತಾ ಲೇಖನ ಪುಸ್ತಕದ ಸಮರ್ಪಣೆ ಸಹ ಒಂದು ಕಾರಣ. ಈಗಾಗಲೇ ನಾನು ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ನೀವೀಗಾಗಲೇ ನಮ್ಮ ಟೈಟಲ್ನ ನೋಡೇ ಇರ್ತೀರ. ಹೌದು, ಡಿವೈನ್ ರೋಡ್ ಟ್ರಿಪ್. ಈ ಕರಾವಳಿ ಪ್ರದೇಶದ ಒಂದು ಸುತ್ತ ಹಾಕೋಣ, ದೇವಸ್ಥಾನಗಳ ಒಂದು ಭೇಟಿಯನ್ನು ಮಾಡೋಣ ಅಂತ ಈ ರೋಡ್ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ಈ ಟ್ರಿಪ್ ಸಹ ಅಂದ್ಕೊಳ್ಳದೆ ಶುರುವಾದಂಥ ರೋಡ್ ಟ್ರಿಪ್ ಇದು. ಮೊದಲಿಗೆ ಕೃಷ್ಣನ ಭೇಟಿ ಮಾಡಿ ಕೃಷ್ಣನ ಆಶೀರ್ವಾದ ಪಡೆದು ಆ ಮುದ್ದು ಬೆಣ್ಣೆ ಕೃಷ್ಣನನ್ನು ನೋಡಿ ಆ ಒಂದು ಮನಸ್ಸು ಕಣ್ಣು ಎಲ್ಲ ತುಂಬಿಸ್ಕೊಂಡು ನಂತರ ಬೇರೆ ದೇವಸ್ಥಾನಗಳಿಗೆ ಭೇಟಿ ನೀಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ವಿ. ಅಷ್ಟೇ ಅಲ್ಲದೆ ನಾನು ಆಗಲೇ ಹೇಳಿದ ಹಾಗೆ ನನ್ನ ಕೋಟಿ ಗೀತಾ ಲೇಖನ ಪುಸ್ತಕದ ಸಮರ್ಪಣೆ ಸಹ ಮಾಡಬೇಕಿತ್ತು. ಹಾಗಾಗಿ ಬೆಳಿಗ್ಗೆ ಈ ರೀತಿ ದೇವಸ್ಥಾನಕ್ಕೆ ಬಂದು ನಾವು ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ನಂತರ ನೀವು ಮುಂದೆ ಇದೇ ವಿಡಿಯೋದಲ್ಲಿ ನೋಡ್ತೀರಾ ಏನೆಲ್ಲ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಅದಕ್ಕೂ ಮುಂಚೆ ದೇವರನ್ನ ದರ್ಶನ ಮಾಡಿದ ನಂತರ ನಾವು ಈ ರೀತಿ ದೇವಸ್ಥಾನನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ದೇವಸ್ಥಾನದ ಒಳಗೂ ಹಾಗೂ ಹೊರಗೂ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗ ಈ ರೀತಿ ಬೇರೆ ಬೇರೆ ಮಠಗಳು ನಮಗೆ ನೋಡೋದಕ್ಕೆ ಸಿಕ್ತು. ಹಿಂದಿನ ವರ್ಷ ಅಂದರೆ ನಾವು ಹೋಗಿದ್ದು ಹಿಂದಿನ ವರ್ಷ ಅಲ್ವಾ, ಹಾಗಾಗಿ ಆ ಸಮಯದಲ್ಲಿ ದೇವಸ್ಥಾನ ಮತ್ತು ದೇವರ ಕಾರ್ಯಗಳೆಲ್ಲ ಪುತ್ತಿಗೆ ಮಠದವರ ಒಂದು ನೇತೃತ್ವದಲ್ಲಿ ನಡೀತಾ ಇತ್ತು. ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ, ಉಡುಪಿಯಲ್ಲಿ ಒಟ್ಟು 8 ಮಠಗಳಿವೆ. ಪ್ರತಿ 2 ವರ್ಷಕ್ಕೊಂದ್ಸಲಿ ಒಬ್ಬೊಬ್ಬ ಮಠಾಧೀಶರು ಈ ಒಂದು ದೇವರ ಒಂದು ದೇವಸ್ಥಾನದ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ತಾರೆ ಅಂತ. ಹಾಗಾಗಿ ಈ ವರ್ಷದವರೆಗೂ ಪುತ್ತಿಗೆ ಮಠದವರು ನಡೆಸ್ಕೊಂಡು ಹೋದರೆ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಈ ವರ್ಷದಿಂದ ಶಿರೂರು ಮಠದವರು ನಡೆಸ್ಕೊಂಡು ಹೋಗ್ತಾರೆ 2028ವರೆಗೂ. ಪುತ್ತಿಗೆ ಮಠದವರು 2024ಅಲ್ಲಿ ದೇವರ ಒಂದು ಕೈಂಕರ್ಯವನ್ನು ಮಾಡೋ ಒಂದು ಕಾರ್ಯವನ್ನು ಕೈಗೊಂಡಾಗ ಈ ರೀತಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ಹಮ್ಮಿಕೊಳ್ತಾರೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಾನು ನನಗೆ ಸಿಕ್ಕಂಥ ಅವಕಾಶನ ಉಪಯೋಗಿಸ್ಕೊಂಡು ಒಂದು ಪುಸ್ತಕ, ನನ್ನ ಕಡೆಯಿಂದ ಆದಂಥ ಒಂದು ಪುಸ್ತಕ ನಾನು ಬರೆದು ನಾನು ದೇವರಿಗೆ ಸಮರ್ಪಣೆ ಮಾಡಿದೆ. ಇನ್ನಷ್ಟು ಮಾಹಿತಿ ಈ ಕೋಟಿ ಗೀತಾ ಲೇಖನದ ಒಂದು ಯಜ್ಞದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಹೋಗಿ ದೇವ್ರ ದರ್ಶನ ಮಾಡಿದ್ವಲ್ಲ, ಹೋಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಮ್ಮ ಮುಂದಿನ ಜರ್ನಿಯತ್ತ ಹೋಗೋಣಂತೆ. ಕರಾವಳಿ ಪ್ರದೇಶಕ್ಕೆ ಬಂದಮೇಲೆ ಅಲ್ಲಿ ಸಿಗುವಂಥ ಸ್ಪೆಷಾಲಿಟೀಸೇ ರುಚಿ ನೋಡಬೇಕಲ್ವ, ಆಗಲೇ ಅಲ್ವಾ ಅದರ ಮಜಾ ಬರೋದು. ಹಾಗಾಗಿ ನಾವು ಆ ಒಂದು ಪ್ರದೇಶದ ಒಂದು ತಿಂಡಿ ತಿನಿಸುಗಳನ್ನ ತಿಂದು ನಂತರ ನಾವು ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ತುಳುನಾಡಿಗೆ ಬಂದಮೇಲೆ ಮೂಕಾಂಬಿಕೆಯ ದರ್ಶನ ಮಾಡದಿದ್ರೆ ಆಗತ್ತಾ ಅಲ್ವಾ? ಹಾಗಾಗಿ ನಾವು ಅಮ್ಮನ ಒಂದು ದರ್ಶನವನ್ನು ಪಡೆಯೋಣ ಅಂತ ಬಂದೇ ಬಿಟ್ವಿ. ಬೆಳಗ್ಗೆ ಬಂದ ಕಾರಣ ಅಷ್ಟಾಗಿ ರಶನ್ ಇರಲಿಲ್ಲ. ನೇರವಾಗಿ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ಈ ದೇವಸ್ಥಾನದ ಪ್ರಾಂಗಣವನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಎಲ್ಲೆಲ್ಲಿ ವಿಡಿಯೋ ತೆಗೆಯೋಕ್ಕಾಗತ್ತೋ ಅಲ್ಲೆಲ್ಲ ನಾನು ಕವರ್ ಮಾಡಿದ್ದೀನಿ, ಎಲ್ಲೆಲ್ಲಾಗೋದಿಲ್ಲವೋ ಅಲ್ಲಿ ನಾನು ವಿಡಿಯೋ ಮಾಡಿಲ್ಲ. ಹಾಗಾಗಿ ಗರ್ಭಗುಡಿಯಲ್ಲಿ ಮಾತ್ರ ನಾನು ವಿಡಿಯೋ ಮಾಡಿಲ್ಲ. ದೇವಸ್ಥಾನದ ಪ್ರಾಂಗಣದಲ್ಲೇ ಇರುವಂಥ ಗಣಪತಿ, ಶಿವ, ವಿಷ್ಣು, ಹನುಮಂತ, ಸುಬ್ರಹ್ಮಣ್ಯ, ವೀರಭದ್ರ ಹಾಗೂ ನಾಗದೇವತೆಗಳ ದೇವರ ಒಂದು ಸಣ್ಣ ಸಣ್ಣ ಗುಡಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ. ನಾವು ಅಲ್ಲಿ ಭೇಟಿ ಕೊಟ್ಟಂಥ ಸಮಯದಲ್ಲೇ ಈ ರೀತಿ ಹೋಮ ಹವನ ನಡೆದ ಕಾರಣ ಅದರ ಒಂದು ಸಣ್ಣದಾದ ತುಣುಕನ್ನು ಸಹ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಎಷ್ಟು ಸುಂದರವಾಗಿದೆ ಅಲ್ಲ. ಪ್ರತಿಯೊಂದು ಮಂಟಪದ ಕೆತ್ತನೆಗಳು ತುಂಬಾ ಸುಂದರವಾಗಿದ್ದು, ಪ್ರಶಾಂತವಾದ ವಾತಾವರಣ ಇದ್ದಂಥ ಈ ದೇವಸ್ಥಾನ ನನಗಂತೂ ತುಂಬ ಇಷ್ಟ ಆಯಿತು.
ನಿಮಗಾಗಲೇ ವಿಡಿಯೋದಲ್ಲಿ ಕಾಣಿಸ್ತಲ್ಲ ಎಷ್ಟೊಂದು ಜನ ಇದ್ದರು ಅಂತ. ಮೇ ಬಿ ಬೇರೆ ಟೈಮಲ್ಲಿ ಇನ್ನೂ ರಶ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಈ ನಾವು ಹೋದಂಥ ಸಮಯದಲ್ಲಿ ಅಷ್ಟು ರಶ್ಶು ಇರಲಿಲ್ಲ, ಹಾಗಾಗಿ ಬೇಗ ದರ್ಶನವೂ ಆಯಿತು. ಅಷ್ಟು ಜನ ಇದ್ರೂ ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ಮನಸ್ಸಿಗೆ ತುಂಬಾ ನಿರಾಳ ಅನ್ನಿಸ್ತಾ ಇತ್ತು. ಏನೋ ಒಂದು ನೆಮ್ಮದಿ, ತುಂಬಾ ಪ್ರಶಾಂತವಾಗಿತ್ತು. ಅಲ್ಲಿ ನೋಡಿದ್ರಲ್ಲ, ಸಂಗೀತ ಕಚೇರಿ ಸಹ ನಡೀತಾ ಇತ್ತು. ಅಷ್ಟೇ ಅಲ್ಲದೆ ಈ ರೀತಿ ಕೆಲವರು ದೀಪಾರಾಧನೆ ಸಹ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಹಳೇ ಕಾಲದ ಬಾವಿ, ಆ ಬಾವಿ ತುಂಬ ಎಷ್ಟು ನೀರಿತ್ತು ಅಂತ. ನಮ್ಮ ಬೆಂಗಳೂರು ಕಡೆ ಎಲ್ಲ ಬಾವಿಗಳಲ್ಲಿ ನೀರಂತೂ ಕಾಣಿಸೋದೇ ಇಲ್ಲ. ನೀರು ಬಿಡಿ, ಬಾವಿನೇ ಎಲ್ಲೂ ಕಾಣಿಸಲ್ಲ ಅಂತೀರಾ? ಅದೇನೋ ನಿಜಾನೇ ಅಲ್ವಾ? ಇಂಥ ಜಾಗಗಳಿಗೆ ಬಂದಾಗ ಈ ರೀತಿ ಬಗ್ಗಿ ನೋಡೋದು ನನಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅಫ್ಕೋರ್ಸ್ ನನ್ನ ಹುಷಾರಲ್ಲಿ ನಾನಿದ್ದು ಬಗ್ಗಿ ನೋಡ್ತೀನಿ. ಕೆಲವರು ಅದನ್ನು ತಪ್ಪು ಅಂತಾರೆ, ಕೆಲವ್ರಿಗೆ ಅದು ನೋಡೋದೇ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಅದು ನನ್ನಂಥವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವಾದನ ಪಕ್ಕಕ್ಕಿಟ್ಟು ಅವ್ರಿಗೆ ಹೇಗೆ ಅನಿಸುತ್ತೋ ಅದನ್ನು ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ದೇವ್ರ ದರ್ಶನ ಮಾಡಿದ್ವಿ. ಒಳಗಡೆ ಇದ್ದಂಥ ಎಲ್ಲ ದೇವತೆಗಳ ದರ್ಶನ ಪಡೆದು ಈ ರೀತಿ ಡೈನಿಂಗ್ ಹಾಲ್ ಅಂತ ಇದ್ದ ಕಡೆ ಬಂದ್ವಿ. ಅಲ್ಲಿ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ನಡೀತಾ ಇತ್ತು. ಆದರೆ ನಾವಿಲ್ಲಿ ಡೈನಿಂಗ್ ಹಾಲ್ಗೆ ಹೋಗಿಲ್ಲ. ಅಲ್ಲಿ ಸಂಗೀತ ಕೇಳಿಸ್ತಾ ಇದ್ದ ಕಾರಣ ಅಲ್ಲಿ ಹೋಗಿ ನೋಡಿ ಸ್ವಲ್ಪ ಹೊತ್ತು ಆ ಒಂದು ನೃತ್ಯವನ್ನು ಎಂಜಾಯ್ ಮಾಡಿ ನಂತರ ನಮ್ಮ ಮುಂದಿನ ಪಯಣದತ್ತ ಹೊರಟ್ವಿ. ಪೂಜಾ ಸಾಮಗ್ರಿಗಳು ಮಾರುವಂಥ ಅಂಗಡಿಗಳಲ್ಲಿ ಒಳಗೆ ಹೋಗಿ ನೋಡಿದ್ವಿ ಅಷ್ಟೇ, ಆದರೆ ಏನೂ ತೊಗೊಳ್ಳಿಲ್ಲ. ಯಾಕಂದರೆ ಸಾಕಷ್ಟು ನಾನು ಮಂತ್ರಾಲಯದಲ್ಲೇ ನಾನು ಶಾಪಿಂಗ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ನನಗೇನು ಬೇಡ ಅಂತ ಅನಿಸಿದ ಕಾರಣ ನಾನು ಅಲ್ಲಿ ಏನೂ ಮಾಡಿಲ್ಲ. ನೆಕ್ಸ್ಟ್ ನಮ್ಮ ಪಯಣ ಆನೆಗುಡ್ಡದ ಶ್ರೀ ವಿನಾಯಕ ದೇವಸ್ಥಾನದ ಕಡೆಗೆ. ದೇವರ ದರ್ಶನ ಪಡೆದು ನಂತರ ಅಲ್ಲೇ ಸ್ವಲ್ಪ ಹೊತ್ತು ಸುಸ್ತಾಯಿಸ್ಕೊಂಡು ನಂತರ ಅಲ್ಲಿ ನಾವು ದೇವರ ಪ್ರಸಾದವನ್ನು ಸಹ ಸ್ವೀಕಾರ ಮಾಡಿದ್ವಿ. ಈ ತುಳುನಾಡಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಅನ್ನಪ್ರಸಾದ ಅಂತೂ ಇದ್ದೇ ಇರುತ್ತೆ. ಅದೊಂದು ನಾನು ಗಮನಿಸಿದಂಥ ಒಂದು ವಿಷಯ. ದೇವರ ದರ್ಶನ ಮಾಡಿಕೊಂಡು ನಂತರ ಹೊಟ್ಟೆ ಹಸಿವಾಯಿತು ಅಂತ ಎಲ್ಲೆಲ್ಲೋ ಹೋಗಿ ಹುಡುಕೋ ಕೆಲಸನೇ ಇರೋದಿಲ್ಲ. ಅನ್ನಪ್ರಸಾದ ಎಲ್ಲ ಕಡೆ ಇರುತ್ತೆ. ಯಾರಿಗಾದರೂ ಈ ರೀತಿ ಒಂದೇ ದಿನ ತುಂಬ ದೇವಸ್ಥಾನಗಳು ಕವರ್ ಮಾಡಬೇಕು ಅಂತ ಇದ್ದಾಗ ಊಟ ಮಾಡೋದಕ್ಕೆ ಸಮಯ ಹೇಗೆ ಅಂತ ಕೇಳೋರಿಗೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ. ದೇವರ ದರ್ಶನ ಮಾಡಿದ್ವಿ, ನಂತರ ಅನ್ನಪ್ರಸಾದ ಸ್ವೀಕಾರ ಮಾಡಿ ನಂತರ ನಾವು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲ ಅಲ್ಲೇ ಹತ್ತಿರದಲ್ಲೇ ಇದೆ. ಆನೆಗುಡ್ಡ ವಿನಾಯಕ ಟೆಂಪಲ್ ನೋಡಿದ್ರಲ್ಲ, ಅದರ ಹತ್ರನೇ ಇರುವಂಥ ದೇವಸ್ಥಾನ ಇದು. ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಅಂತೂ ಪ್ರಾಂಗಣ ಅಷ್ಟೇ ಅಲ್ಲ, ಒಳಗೂ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಆದರೆ ಒಳಗಡೆ ಕ್ಯಾಮ್ರಾ ಅಲ್ಲೂ ಇಲ್ಲ. ನೋಡ್ತಾ ಇದ್ದೀರಲ್ಲ, ಹೊರಗಿಂದನೇ ಬೋರ್ಡೆಲ್ಲ ಹಾಕಿದ್ದಾರೆ. ಹಾಗಾಗಿ ನಾವು ಹುಷಾರಾಗಿ ಒಳಗೆ ಯಾವುದು ವಿಡಿಯೋ ತೊಗೊಳ್ಳದೆ ಹೊರಗಿಂದನೇ ವಿಡಿಯೋನ ತೊಗೊಂಡ್ವಿ. ನಂತರ ಒಳಗೆ ಹೋದ್ಮೇಲೆ ಅಲ್ಲೊಬ್ಬರು ವಿಡಿಯೋ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿದ್ದಂಥ ಸಿಬ್ಬಂದಿ ವರ್ಗದವ್ರನ್ನ ನಾನು ಕೇಳಿದಾಗ ಸ್ವಲ್ಪ ಮಟ್ಟಿಗೆ ನನಗೆ ವಿಡಿಯೋ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರು. ಎಲ್ಲೇ ಹೋಗಲಿ ನಾನಂತೂ ಕೇಳದೆ ವಿಡಿಯೋ ಮಾಡೋದಿಲ್ಲ. ಅದರಲ್ಲೂ ಇಲ್ಲಿ US ಕ್ಯಾನಡಾ ಎಲ್ಲ ಅಷ್ಟಾಗಿ ಯಾರೂ ಕೇರ್ ಮಾಡಲ್ಲ. ಇಲ್ಲೂ ಸ್ವಲ್ಪ ಅಬ್ಜೆಕ್ಟ್ ಮಾಡ್ತಾರೆ ದೇವಸ್ಥಾನಗಳಲ್ಲಿ. ಆದರೆ ಇಂಡಿಯಾದಲ್ಲಿ ಗೊತ್ತಿರೋದೇ ಅಲ್ವಾ, ಸಾಕಷ್ಟು ಜಾಗಗಳಲ್ಲಿ ನಾವು ಫೋಟೋನೇ ತೆಗೆಯೋ ಹಾಗಿಲ್ಲ. ಅಂಥದ್ರಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಬಿಡ್ತಾರಾ ಹೇಳಿ? ಹಾಗಾಗಿ ತೆಗಿಬೇಡ ಅಂತ ಬೋರ್ಡ್ ಹಾಕಿದಾಗ ನಾನೇ ತೆಗಿಯೋದಿಲ್ಲ. ಆದರೆ ಒಳಗೆ ಹೋಗಿ ಯಾರನ್ನಾದರೂ ಕೇಳಿದಾಗ ಅವರಿಲ್ಲ ಅಂತ ಹೇಳಲ್ಲ ಅಲ್ವಾ? ದುರ್ಗಾ ಪರಮೇಶ್ವರಿಯ ಒಂದು ದರ್ಶನದ ನಂತರ ನಾವು ಹೋಟೆಲ್ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಸುಸ್ತಾಯಿಸ್ಕೊಂಡು ನಂತರ ಸಾಯಂಕಾಲ ಈ ರೀತಿ ಗೀತಾ ಮಂದಿರದ ಹತ್ರ ಬಂದ್ವಿ. ಗೀತಾ ಮಂದಿರ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ ಹತ್ರನೇ ಇದೆ. ಅಲ್ಲಿ ಯಾರನ್ನ ಕೇಳಿದ್ರು ಗೀತಾ ಮಂದಿರಕ್ಕೆ ದಾರಿ ಹೇಳ್ತಾರೆ. ಇದೇ ನೋಡಿ ಆ ಬಿಲ್ಡಿಂಗು. ಯಾಕೆ ನಾವು ಸಾಯಂಕಾಲದವರೆಗೂ ಕಾಯ್ತಾ ಇದ್ವಿ ಅಂದರೆ ಒಂದು ಕಾರಣ ಬಂದ್ಬಿಟ್ಟು ಪುತ್ತಿಗೆ ಮಠದ ಮಠಾಧೀಶರಾದಂಥ ಶ್ರೀ ಸುಗುಣೇಂದ್ರ ತೀರ್ಥರ ಒಂದು ಭೇಟಿ ಮತ್ತು ಆಶೀರ್ವಾದವನ್ನು ಪಡೆಯೋದಕ್ಕೆ. ಅಷ್ಟೇ ಅಲ್ಲ,
ಇನ್ನೊಂದು ಕಾರಣ ಏನಂದರೆ, ನಾನು ಆಗಲೇ ಹೇಳಿದ್ನಲ್ಲ, ನಾನು ಕೋಟಿ ಗೀತಾಲೇಖನ ಪುಸ್ತಕನ ಇಲ್ಲಿ ಸಮರ್ಪಣೆ ಮಾಡಬೇಕಾಗಿತ್ತು ಅಂತ ಹೇಳಿ. ಹಾಗಾಗಿ ನಾನು ಬೆಳಗ್ಗೆ ದೇವ್ರ ದರ್ಶನ ಆದ ನಂತರ ಈ ಗೀತಾ ಮಂದಿರಕ್ಕೆ ಹೋಗಿ ಸಮರ್ಪಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಆಗಲೇ ನಾವು ಅವ್ರು ಕೇಳಿದಂಥ ಡೀಟೇಲ್ಸ್ ಎಲ್ಲ ಕೊಟ್ವಿ. ನಂತರ ನಾನು ಬರೆದಂಥ ಆ ಪುಸ್ತಕ ಏನಿದೆ, ಆ ಪುಸ್ತಕವನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಸಾಯಂಕಾಲ ಗುರುಗಳ ಕೈಯಿಂದ ನೀವು ತಗೋಬೋದು ಸರ್ಟಿಫಿಕೇಟ್ ಮತ್ತು ಆ ಬುಕ್ ನಾವೇನು ಬರ್ತಿದ್ವಿ ಅದನ್ನು ಅಂತ ಹೇಳಿದ್ರು. ಸರಿ, ಸಾಯಂಕಾಲ 5 ಗಂಟೆಗೆ ಗುರುಗಳು ಅಲ್ಲಿ ಬಂದು ಪೂಜೆ ಮಾಡ್ತಾರೆ ಅಂತ ಗೊತ್ತಾದ ನಂತರ ಹೀಗೆ ನಾವು ಮತ್ತೆ ಸಾಯಂಕಾಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈ ರೀತಿ ಗೀತಾ ಮಂದಿರಕ್ಕೆ ಬಂದ್ವಿ. ಗೀತಾ ಮಂದಿರಕ್ಕೆ ಬಂದಾಗ ನಾವು ಬೆಳಗ್ಗೆ ಬಂದಾಗ ಇದು ಓಪನ್ ಇರಲಿಲ್ಲ. ಹಾಗಾಗಿ ಸಾಯಂಕಾಲ ಬಂದಾಗ ನಾವು ಅಲ್ಲಿ ಆ ಭಗವದ್ಗೀತೆಯ ಒಂದು ಸಾರಾಂಶವನ್ನು ಅಲ್ಲಿ ಕೆತ್ತಿರೋದನ್ನು ನೋಡಿದ್ವಿ. ಅದರ ಒಂದು ಟೂರ್ ಸಹ ನಮಗೆ ಒಬ್ಬರು ಕೊಟ್ಟರು. ಆ ಒಂದು ಪುಟ್ಟ ಹುಡುಗಿ, ಇನ್ನು ಟೀನೇಜ್ ಹುಡುಗಿ, ಎಷ್ಟು ಸುಂದರವಾಗಿ ಪ್ರತಿಯೊಂದು ಅಧ್ಯಾಯವನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ನನಗಂತೂ ಈಗಿನ ಮಕ್ಕಳು ಎಷ್ಟು ಚೆನ್ನಾಗಿ ಭಗವದ್ಗೀತೆಯನ್ನು ಅರ್ತು ಅದರ ಸಾರಾಂಶವನ್ನು ಬೇರೆಯವ್ರಿಗೆ ಹೇಳುವಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆ ಪುಟ್ಟ ಹುಡುಗಿಯ ವಿಡಿಯೋವನ್ನು ನಾನು ಮಾಡಿಲ್ಲ, ಯಾಕಂದರೆ ನಂತರ ಹುಡುಗಿಗೂ ಸ್ವಲ್ಪ ಗಡಿಬಿಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ವಿಡಿಯೋ ಮಾಡಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗುರುಗಳು ಬಂದು ಹೀಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ನಾವು ನನ್ನಂಥ ಸುಮಾರು ಜನ ಬರೆದು ತೊಗೊಂಬಂದಿರೋ ಅಂಥ ಪುಸ್ತಕಗಳನ್ನ ಅಲ್ಲಿಟ್ಟು ಗುರುಗಳ ಕೈಯಿಂದ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಗುರುಗಳು ನಂತರ ಪೂಜೆ ಮಾಡಿ ನಮ್ಮೆಲ್ಲರಿಗೂ, ಬರೆದಂಥ ಎಲ್ಲರಿಗೂ ಸರ್ಟಿಫಿಕೇಟ್ಸನ್ನು ಕೊಟ್ಟರು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಬ್ಬೊಬ್ಬರೇ ದಂಪತಿಗಳು ಹೋಗಿ ಗುರುಗಳ ಆಶೀರ್ವಾದವನ್ನು ಪಡೆದು ಅವರು ಬರೆದಂಥ ಒಂದು ಪುಸ್ತಕದ ಸಮರ್ಪಣೆಯನ್ನು ಮಾಡಿ ಸರ್ಟಿಫಿಕೇಟನ್ನು ತಗೊಳ್ತಾ ಇದ್ರು. ನೋಡಿ, ಇಲ್ಲಿ ಗೀತಾರತಿ ಅಂತ ಹೇಳಿ ಅಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇದೇ ನೋಡಿ ನಮ್ಮ ಒಂದು ಸ್ಪೆಷಲ್ ಮೊಮೆಂಟ್. ಗುರುಗಳ ಕೈಯಿಂದ ಈ ರೀತಿ ಸರ್ಟಿಫಿಕೇಟ್ ತೊಗೋಬೋದು ಅಂತ ನನಗಂತೂ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಗುರುಗಳಿಗೆ ನಾವು ಡ್ಯಾಲಸಿಂದ ಬಂದಿದ್ದೀವಿ ಅಂತ ಗೊತ್ತಾದಾಗಂತೂ ಇನ್ನಷ್ಟು ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಹಾಗೆ ಅವರ ಆಶೀರ್ವಾದವನ್ನು ಪಡೆದು ಕ್ವಿಕ್ಕಾಗಿ ನಾವು ಈ ರೀತಿ ದೇವಸ್ಥಾನದಲ್ಲಿ ನಡೆಯುವಂಥ ಆರತಿ ಮತ್ತು ರಥೋತ್ಸವಕ್ಕೆ ಬಂದ್ವಿ. ನಾವು ಮಾತ್ರ ಅಲ್ಲ, ಗುರುಗಳಿಗೆ ಆ ಎನರ್ಜಿ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಯಿತು. ಅಲ್ಲಿ ಏನೋ ಒಂದು ಮಾಡ್ತಾಯಿದ್ರು, ನಂತರ ಅಲ್ಲಿ ಪೂಜೆ ಮಾಡೋಕ್ಕೆ ಬಂದರು, ಗೀತಾ ಆರತಿ ಮಾಡಿದ್ರು. ನಂತರ ಈ ಕಡೆ ಬಂದು ಇಲ್ಲಿ ಕೃಷ್ಣನ ಒಂದು ಆರತಿ ಮತ್ತು ರಥೋತ್ಸವದ ಒಂದು ಸಿದ್ಧತೆಯಲ್ಲಿ ಕಾಣಿಸ್ಕೊಂಡ್ರು. ಸುಗುಣೇಂದ್ರ ತೀರ್ಥರಂತೂ ನಿಜವಾಗ್ಲೂ ಫುಲ್ ಆಫ್ ಎನರ್ಜಿ ಇದ್ದರು ಅಂತಲೇ ಹೇಳ್ಬೋದು. ನಮಗೂ ತುಂಬಾ ಇನ್ಸ್ಪೈರಿಂಗ್ ಅನಿಸ್ತು. ರಥೋತ್ಸವಕ್ಕಿಂತ ಮುಂಚೆ ದೇವಸ್ಥಾನದ ಒಳಗೆ ಶ್ರೀಕೃಷ್ಣನಿಗೆ ನೃತ್ಯ ಸೇವೆ, ನಾದ ಸೇವೆ, ಆರತಿ ಎಲ್ಲ ಒಳಗೆ ನಡೆದ ನಂತರ ಈ ರೀತಿ ಬಂದು ರಥೋತ್ಸವಕ್ಕೆ ಸಿದ್ಧತೆ ಆಗ್ತಾ ಇದೆ. ಆ ಎಲ್ಲ ಕ್ಲಿಪ್ಪಿಂಗ್ಸ್ನ ನಾನು ತೆಗೀಲಿಲ್ಲ, ಯಾಕಂದರೆ ಒಳಗಡೆ ಫೋನ್ ಅಲೋ ಇಲ್ಲ. ಆದರೆ ನಾವಂತೂ ದೇವರ ಒಂದು ಆ ಆರತಿಯನ್ನು ನೋಡಿ ಕಣ್ ತುಂಬಿಸ್ಕೊಂಡು ನಂತರ ಈ ರೀತಿ ರಥೋತ್ಸವನ ನೋಡೋಣ ಅಂತ ಹೇಳಿಬಿಟ್ಟು ಹೊರಗೆ ಬಂದ್ವಿ. ಕೋಟಿ ಗೀತಾ ಲೇಖನದ ಬಗ್ಗೆ ಸಾಕಷ್ಟು ಜನ ನನಗೆ ಮಾಹಿತಿ ಹೇಳಿ ಅಂತ ಹೇಳಿದ್ರಿ. ನಾನೆಲ್ಲರಿಗೂ ಮೆಸೇಜ್ ಮಾಡಿದ್ದೀನಿ, ಕಮೆಂಟ್ ಸಹ ಮಾಡಿದ್ದೀನಿ. ಆ ವಿಷಯ ಇನ್ನು ನೀವು ನೋಡಿಲ್ಲ ಅಂದರೆ ನನ್ನ ಹಳೆ ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಾನು ಡೀಟೇಲಾಗಿ ಅಪ್ಡೇಟ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ರಥೋತ್ಸವದ ನಂತರ ನಾವು ಹೋಟೆಲ್ ರೂಮ್ಗೆ ಹೋಗಿ ಆ ದಿನವನ್ನು ಮುಕ್ತಾಯ ಮಾಡಿದ್ವಿ. ನಂತರ ಮಾರನೇ ದಿನ ಮತ್ತೆ ಕೃಷ್ಣನ ದರ್ಶನ ಪಡೆಯೋಣ ಅಂತ ಹೇಳಿಬಿಟ್ಟು ಮತ್ತೆ ದೇವಸ್ಥಾನದ ಹತ್ರ ಬಂದು ದೇವರ ದರ್ಶನವನ್ನು ಪಡೆದು ಸುತ್ತಲೂ ಆ ಕೃಷ್ಣನ ಒಂದು ದೇವಸ್ಥಾನ ಸುತ್ತಲೂ ಹಲವಾರು ದೇವಸ್ಥಾನಗಳಿವೆ, ಅಲ್ಲಿ ಒಂದು ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದು ನಂತರ ನಾವು ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಮುಂದಿನ ಪಯಣದತ್ತ ಹೊರಟ್ವಿ. ದೇವಸ್ಥಾನದ ಹತ್ರನೇ ಇರುವಂಥ ಈ ಒಂದು ರೆಸ್ಟೋರೆಂಟು ತುಂಬ ಜನ ಸಜೆಸ್ಟ್ ಮಾಡಿದ ಕಾರಣ ಇಲ್ಲಿಗೆ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡಿ ನಾವು ನಮ್ಮ ಈ ಡಿವೈನ್ ರೋಡ್ ಟ್ರಿಪ್ನ ಕಂಟಿನ್ಯೂ ಮಾಡ್ತೀವಿ.
ಈ ಜಾಗದ ರಿವ್ಯೂಸ್ ಎಷ್ಟು ಚೆನ್ನಾಗಿದೆಯೋ ತಿಂಡಿ ಅಂತೂ ಅಷ್ಟೇ ಸೂಪರ್ ಆಗಿತ್ತು. ಡೀಟೇಲ್ಸ್ ಎಲ್ಲ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ನೀವು ಯಾರಾದರೂ ಈ ಒಂದು ಉಡುಪಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿನ ಒಂದು ತಿಂಡಿ ತಿನಿಸುಗಳನ್ನು ನೀವು ಸವಿಬೋದು. ಸಾಕಷ್ಟು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕನೆಕ್ಟ್ ಆಗ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.